बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। ಸ್ವಾಗತವನ್ನು ಕೋರ್ತೇನೆ. ನನ್ನ ಜೊತೆಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪದವಿ ಪೂರ್ವ ಉಪನ್ಯಾಸಕರ ಸಂಘಟನೆಯ ಈ ಜಿಲ್ಲೆಯ ನಾಯಕರುಗಳಾಗಿರುವಂಥ ಮಾನ್ಯ ಗೌರಿ ಸರ್ ಅದಾರ. ಅವರನ್ನು ಎಸ್ ಗೌರಿ ಸರು, ಎಸ್ ಗೌರಿ ಅವರು ಪದವಿ ಪೂರ್ವ ಕಾಲೇಜು ನೌಕರರ ಸಂಘ, ನಮ್ಮ ಪ್ರೊಫೆಸರ್ ಅಧ್ಯಕ್ಷರು, ಈ ಜಿಲ್ಲೆಯ ಅಧ್ಯಕ್ಷರು ಸರ್, ಈ ಜಿಲ್ಲೆಯ ಅಧ್ಯಕ್ಷರು ಎಸ್ ಗೌರಿ ಅವರು, ಪದವಿ ಪೂರ್ವ ಕಾಲೇಜು ನೌಕರರ ಸಂಘ ಪ್ರೊಫೆಸರ್ ಹೆಬ್ಬಿ ಅವರು, ಎಮ್ ಡಿ ಹೆಬ್ಬಿ ತಕ್ಷಣ ರಿಕಾಲ್ ಆಗಲಿಲ್ಲ. ರಾಜ್ಯ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷರು, ಈ ಜಿಲ್ಲೆಯ ಅಧ್ಯಕ್ಷರು. ಇನ್ನೊಬ್ಬರು ಪ್ರಿನ್ಸಿಪಲ್ ಸಣ್ಣಳ್ಳಿ ಸರ್, ಈ ಜಿಲ್ಲೆಯ ಪ್ರಾಚಾರ್ಯರ ಸಂಘಟನೆಯ ನಿರ್ದೇಶಕರು. ಎಸ್ ಸಿ ಸಣ್ಣಳ್ಳಿ, ಸಣ್ಣಹಳ್ಳಿ ನಂತರ ಟಿ ಆರ್ ಕುಲಕರ್ಣಿ ಅವರು ಪ್ರಾಚಾರ್ಯ, ಪದವಿ ಪೂರ್ವ ವಿ ದರ್ಬಾರ್ ಕಾಲೇಜಿನ ಪ್ರಾಚಾರ್ಯರು, ನಮ್ಮ ಪ್ರಾಚಾರ್ಯರ ಸಂಘಟನೆಯ ನೇತಾರರು. ಸರ್, ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಮ್ಮೆಲ್ಲ ಶಿಕ್ಷಕ ನೇತಾರರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಧ್ಯಂತರ ಪರೀಕ್ಷೆಯನ್ನು ಬೋರ್ಡ್ನಿಂದವೇ ನಡೆಸ್ತೇವೆ ಅನ್ನುವಂಥ ಘೋಷಣೆಯನ್ನು ಮಾಡಿದೆ. ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮತ್ತು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಗಳು ನಡೆಸುವ ಉದ್ದೇಶ ಏನು ಅಂತ ತಮ್ಮ ಮೂಲಕ ನಾನು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಕೇಳಲಿಕ್ಕೆ ಪಡ್ತೇನೆ. ಈಗ ಬೋರ್ಡ್ನಿಂದ ನಾವು ಮಾಡ್ತೇವೆ ಅಂತ ಹೇಳಿ ಸುತ್ತೋಲೆ ಹೊಡೆಸಿರೋದ್ರಲ್ಲಿ ಸ್ಪಷ್ಟತೆಗಳು ಇಲ್ಲ. ಪರೀಕ್ಷೆ ನಡೆಸುವುದು ಅಂತ ಹೇಳಿದ್ರೆ ಇಡೀ ಪರೀಕ್ಷೆಗಳಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ PU ಪರೀಕ್ಷೆಗಳಿಗೆ ಒಂದು ಪರೀಕ್ಷಾ ಪಾವಿತ್ರ್ಯ ಇದೆ, ಭಾಳ ಚೆನ್ನಾಗಿ ನಡೆಯೋದು. ಮತ್ತು ಒಂದು ಆ ಪರೀಕ್ಷೆಗಳ ಪಾವಿತ್ರ್ಯವನ್ನು, ಬೆಲೆಯನ್ನು ಉಳಿಸ್ಕೊಂಡಿರೋ ಪರೀಕ್ಷೆ ಯಾವುದು ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ PU ಪರೀಕ್ಷೆಗಳು. ಈಗ ತರಾತುರಿಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ 3ನೇ ಅಲೆ ಬಂದುಬಿಡುತ್ತೆ, ವಾರ್ಷಿಕ ಪರೀಕ್ಷೆ ನಡೆಸೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ನಾವು ಮಧ್ಯಂತರ ಪರೀಕ್ಷೆಯನ್ನು ನಡೆಸಿ ಅದನ್ನು ಮುಂದೆ ರಿಸಲ್ಟಿಗೆ ಬೇಸಾಗಿ ತೆಗೆದುಕೊಳ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದೆ. ಇದೊಂದು ರೀತಿ ಅತ್ಯಂತ ತರಾತುರಿಯ ನಿರ್ಧಾರವಾಗ್ತದೆ. ನೀವು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿದ್ರೆ ವಾರ್ಷಿಕ ಪರೀಕ್ಷೆಯ ಮಾದರಿಯಲ್ಲಿ ನಡೆಸ್ತೀರಾ? ಪ್ರಶ್ನೆ ಪತ್ರಿಕೆಗಳನ್ನು ಅಷ್ಟೇ ಸುರಕ್ಷಿತವಾಗಿ ಕಾಲೇಜುಗಳಿಗೆ ತಲುಪಿಸುವ ಪರೀಕ್ಷೆಗಳನ್ನು ಅದೇ ಮಾದರಿಯಲ್ಲಿ ನಡೆಸುವಂಥ ತಯಾರಿಗಳನ್ನು ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತೇನೆ. ನವೆಂಬರ್ 29ಕ್ಕೆ ಪರೀಕ್ಷಾ ಆರಂಭದ ಘೋಷಣೆಯನ್ನು ಮಾಡಿದ್ದಾರೆ. ನನಗೆಲ್ಲೋ ಈ ತರಾತುರಿ ಅಪಘಾತಕ್ಕೆ ಕಾರಣ ಆಗ್ತದೆ ಅನ್ನುವಂಥ ಆತಂಕವನ್ನು ತಮ್ಮ ಮೂಲಕ ವ್ಯಕ್ತಪಡಿಸ್ತೇನೆ. ನವೆಂಬರ್ 29. ಯೂಶ್ವಲಿ ಈ ಮಧ್ಯಂತರ ಪರೀಕ್ಷೆಗಳು, ಪ್ರಿಪ್ರೇಟರಿ ಪರೀಕ್ಷೆಗಳನ್ನು ನಮ್ಮ ಪ್ರಾಚಾರ್ಯರ ಸಂಘಟನೆಯವರು ಪರೀಕ್ಷೆಗಳನ್ನು, ಅಂದರೆ ಕ್ವಶನ್ ಪೇಪರ್ ರೆಡಿ ಮಾಡ್ತಿದ್ರು, ಕಾಲೇಜ್ನವರೇ ಪರೀಕ್ಷೆಗಳನ್ನು ನಡೆಸ್ತಿದ್ರು, ಮೌಲ್ಯಮಾಪನವನ್ನು ಕ್ಲಾಸ್ ರೂಮ್ ಟೀಚರ್ಸೇ ಮಾಡ್ತಿದ್ರು. ಉದ್ದೇಶ ಏನು? ಆ ಮಗುವಿನ ಒಂದು ಯಾವ ನಿಟ್ಟಿನಲ್ಲಿ ಮಗುವಿಗೆ ಇನ್ನೂ ನಾವು ಪರಿಹಾರ ಬೋಧನೆ ಮಾಡಬೇಕು, ಮಗುವಿನ ಸಾಮರ್ಥ್ಯ ಯಾವ ದಿಕ್ಕಿನಲ್ಲಿ ನಾವು ಇನ್ನೂ ಹೆಚ್ಚಿಸಬೇಕಾಗಿದೆ ಅನ್ನುವಂಥದ್ದು ಒಂದು ಅಂದಾಜು ದೊರಕೋ ದೃಷ್ಟಿಯಿಂದ ಪ್ರಿಪ್ರೇಟರಿ ಮತ್ತು ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಒಂದು ಬಾರಿ ನೀವು ಆ ಮಗುವಿಗೆ PU
ಅಂಕ ಗಳಿಕೆಯ ದೃಷ್ಟಿಯಿಂದ PU ಸೆಕೆಂಡ್ ಇಯರ್ ರಿಸಲ್ಟ್ ದೃಷ್ಟಿಯಿಂದ ಇದನ್ನು ಕನ್ಸಿಡರೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ ತಯಾರಿಗಳು ಸಾಕಾಗಲ್ಲ. ಇದು ಮೊದಲನೇ ಸಂಗತಿ ಸರ್. ನೀವು ಕ್ವಶನ್ ಪೇಪರ್ ಈಗ ಕಳಿಸ್ತೀನಿ ಅಂತ ಹೇಳಿದ್ರೆ ಟ್ರೆಜರಿ ಒಳಗೆ ಡೆಪಾಸಿಟ್ ಮಾಡಬೇಕು. ಸಿಟ್ಟಿಂಗ್ ಸ್ಕ್ವಾಡ್, ಫ್ಲೈಯಿಂಗ್ ಸ್ಕ್ವಾಡ್, ಈಗ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ತೆಗೆದುಕೊಳ್ಬೇಕಾದಂಥ ಎಚ್ಚರಿಕೆಗಳು, ಇದಾದ ನಂತರ ಅವುಗಳನ್ನು ಸಾಗಿಸಿ ಮೌಲ್ಯಮಾಪನ ಮಾಡುವಂಥ ರೀತಿ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಮೌಲ್ಯಮಾಪನ ಹೇಗೆ ಮಾಡ್ತೀರಿ ಅಂತ ಕೇಳಿದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಳಗೆ ಒಂದು ಉಡಾಫೆಯ ಧೋರಣೆ ಇದೆ. ಈ ಕಾಲೇಜ್ನವ್ರದ್ದು ಆ ಕಾಲೇಜಿಗೆ ಕಳಿಸ್ಬೋದು, ಆ ಕಾಲೇಜ್ನವ್ರನ್ನ ಈ ಕಾಲೇಜಿಗೆ ಕಳಿಸ್ಬೋದು ಅನ್ನೋಂಥ ಚರ್ಚೆಗಳನ್ನು ಮಾಡ್ತಿದ್ದಾರೆ ಲಘುವಾಗಿ. ಇಲ್ಲ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ ಅನ್ನೋಂಥ ಲಘುವಾದಂಥ ಚರ್ಚೆ ಮಾಡ್ತಿದ್ದಾರೆ. ನಂದು ಒಂದೇ ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ರಾಜ್ಯ ಮಟ್ಟದಲ್ಲಿ ಏಕರೂಪದ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟ್ ಮಾಡಿ ಪರೀಕ್ಷೆ ನಡೆಸ್ತೀನಿ ಅಂತ ಹೊರಟಿದ್ದೀರಲ್ಲ, ಉತ್ತರ ಪತ್ರಿಕೆನೂ ಇಲ್ಲ. ಇವತ್ತು ಮಂಗಳೂರಲ್ಲಿ ಕಾಲೇಜ್ ಆರಂಭ ಆಗಿರೋದು ಯಾವಾಗ? ಇತ್ತೀಚೆಗೆ ಕೋವಿಡ್ ಸಂಕಷ್ಟದ ಹಿನ್ನೆಲೆಯಲ್ಲಿ ಚಿಕ್ಕ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕದ ದೃಷ್ಟಿಯಿಂದ ಈಗ ಸುತ್ತೋಲೆ ಹೊಡಿಸಿದ್ದೀರಿ. ಅಂದ್ರೆ ಸರ್ಕಾರದ ದೃಷ್ಟಿಯಿಂದ ಕಾಲೇಜುಗಳು ಇನ್ನೂ ಆರಂಭ ಆಗಿಲ್ಲ, ಈಗ ಉಪನ್ಯಾಸಕರು ಬೇಕಾ, ಹೆಚ್ಚುವರಿ ಉಪನ್ಯಾಸಕರು ಅಂತ ಸುತ್ತೋಲೆ ಹೊಡಿಸ್ತೀರಿ. ಅದರ ಜೊತೆಗೆ ಆ ಸುತ್ತೋಲೆ ಜೊತೆಗೆ ಮಧ್ಯಂತರ ಪರೀಕ್ಷೆಯನ್ನು ನಾವು ಸ್ಟೇಟ್ ಲೆವೆಲ್ ಮಾಡ್ತೀನಿ ಅಂತ ಹೊರಡ್ತೀರಿ. ನನಗೆಲ್ಲೋ ಒಂದು ಕಡೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಇತ್ತೀಚಿನ ನಡೆಗಳು ಆತಂಕವನ್ನು ಉಂಟು ಮಾಡ್ತಾ ಇದೆ. ನಾನು ನೇರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ, ಪ್ರಶ್ನಿಸಲಿಕ್ಕೆ ಇಚ್ಛಿಸ್ತೇನೆ. ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ಭಾಗವಾಗಿದೆಯೋ ಅಥವಾ ಇದೊಂದು ಸ್ವಾಯತ್ತ ಸಂಸ್ಥೆಯಾಗಿ ಕೆಲಸ ಮಾಡ್ತಿದೆ ಅನ್ನೋಂಥದ್ದನ್ನು ಸ್ಪಷ್ಟಪಡಿಸ್ಬೇಕು ಅವರು. ಇಷ್ಟು ಗೊಂದಲಗಳನ್ನು ಮಾಡುವುದಾದರೆ ಕೆಳಗಡೆ ಸಿಬ್ಬಂದಿ ಯಾರೂ ಕೂಡ ಅವರಿಗೆ ಸಹಕಾರ ಕೊಡ್ತಿಲ್ಲ ಅಂಥೇಳಿ ಇವತ್ತು ಕೆಲಸಕ್ಕೆ ಹೋಗಿರೋ ಶಿಕ್ಷಕರು ಗೊಣಗ್ತಾ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಿಕ್ಷಕರ 10 ಇಯರ್, 15 ಇಯರ್, 20 ಇಯರ್ ಕಾರ್ಯಗಳು ಆಗ್ತಾ ಇಲ್ಲ. ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ಕೋರ್ತೇನೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ್ದೇ ಒಂದು ಇಲಾಖೆ ಅನ್ನುವಂಥ ವಿಶ್ವಾಸ ಮೂಡಿಸುವ ಕೆಲಸಕ್ಕೆ ಕೈ ಹಾಕುವ ಅಗತ್ಯದ. ಇಲ್ಲಾಂದ್ರೆ ಅವ್ರು ಹಿಂಗೆ ನಾವು ಒಬ್ಬರು ಸ್ವಾಯತ್ತತೆ, ನಮಗೆ ಯಾರೂ ಸಂಬಂಧ ಇಲ್ಲ, ನಾವೇ ನಿರ್ಣಯ ಮಾಡ್ತೇವೆ ಅಂತೇಳಿ. ನನಗೆ ಭಾರಿ ಆಶ್ಚರ್ಯ ಆಗಿರೋದು, ಸರ್ಕಾರದ ಹಂತದಲ್ಲಿ ನಾವು ಪ್ರಶ್ನೆ ಮಾಡಿದಾಗ ಇದರ ಮಾಹಿತಿಗಳು ತುಂಬ ಡಿಟೇಲ್ಡ್ ಮಾಹಿತಿಗಳು ಸರ್ಕಾರದಲ್ಲಿ ಇಲ್ಲ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಹಂತದಲ್ಲೇ ತರಾತುರಿಯೊಳಗೆ ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳತ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯದ ಶಿಕ್ಷಕ ವರ್ಗ, ವಿಶೇಷವಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಆತಂಕದಲ್ಲಿದೆ. ಇವತ್ತು ಪದವಿ ಪೂರ್ವ ಶಿಕ್ಷಣ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕತೆಗೆ ಇನ್ನೊಂದು ಹೆಸರು. ಇಲ್ಲಿರುವ ಸ್ಪರ್ಧಾತ್ಮಕತೆಯ ಮೂಲಕವೇ ಮುಂದಿನ ಭವಿಷ್ಯ ಆಗ್ತದೆ ಅಂಥೇಳಿ ಮಕ್ಕಳು, ಪಾಲಕರು ಆತಂಕ ಪಡ್ಕೊಳ್ಳೋ ಸ್ಥಿತಿ ಅದು. ಈಗ ಈ ಕಾಲೇಜ್ ಆ ಕಾಲೇಜ್ ಕಳಿಸಿದ್ರೆ ಅದರ ಪರಿಣಾಮ ಏನು ಅಂತ ಅವರು ಯೋಚನೆ ಮಾಡೋ ಸ್ಥಿತಿ ಒಳಗಿಲ್ಲ. ಸೊ ಆ ಹಿನ್ನೆಲೆ ಒಳಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ತಕ್ಷಣ ರಿಪೇರಿ ಮಾಡಿ ಅನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ಮಾಡ್ತೇನೆ ಸರ್. ಇದರ ಜೊತೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಶಿಕ್ಷಕರ ನೇಮಕಾತಿಗೆ ವರ್ಕ್ಲೋಡ್ ಪ್ರಾಬ್ಲಮ್ ಅಂಥೇಳಿ ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಂಡ್ರೆ, ಅನುದಾನಿತ ಕಾಲೇಜುಗಳಲ್ಲಿ ಶಿಕ್ಷಕರನ್ನು ಕೊಡ್ಲಿಕ್ಕೆ ರೆಡಿ ಇಲ್ಲ. ಇವರು ಇರೋ ಶಿಕ್ಷಕರಿಗೆ ಅವರ ಸವಲತ್ತುಗಳನ್ನು ಕೊಡೋಕೆ ರೆಡಿ ಇಲ್ಲ. ಸರ್ಕಾರಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರನ್ನು ಕೊಟ್ಟಿಲ್ಲ. ಅದರ ಪರೀಕ್ಷೆಯನ್ನು ಮಾತ್ರ ಇಲಾಖೆಯ ಮೂಲಕವೇ ಮಾಡಬೇಕು ಅನ್ನುವಂಥದ್ರ ಹಿಂದಿನ ಹಿತಾಸಕ್ತಿ ಏನು ಅನ್ನುವಂಥ ಪ್ರಶ್ನೆಯನ್ನು ನಾನು ಮಾಡ್ತೇನೆ. ಯಾವ ಹಿತಾಸಕ್ತಿಯನ್ನು ಇಟ್ಕೊಂಡು ಈ ಕೆಲಸಕ್ಕೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೆಲಸ ಮಾಡ್ತಿದೆ? ಸೊ ಆ ಹಿನ್ನೆಲೆ ಒಳಗೆ ಅವರು ಸರಿಯಾಗಬೇಕು ಅನ್ನೋಂಥದ್ದನ್ನು ಅನಿವಾರ್ಯವಾಗಿ ತಮ್ಮೆಲ್ಲರ ಮುಂದೆ ಬಂದು ಹೇಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಭಾಳಷ್ಟು ಜನ ಶಾಸಕರು ಪತ್ರ ಬರೆದಿದ್ದಾರೆ ಈ ನಿಟ್ಟಿನೊಳಗೆ. ನಮ್ಗೆ ಇನ್ನೂವರೆಗೂ ಕರೆದು ನೋಡಿ, ಉಪನ್ಯಾಸಕರ ಸಂಘಟನೆ, ಪ್ರಾಚಾರ್ಯರ ಸಂಘಟನೆ, ಶಿಕ್ಷಕ ಪದವೀಧರ ಕ್ಷೇತ್ರದ ಶಾಸಕರನ್ನು ಕರೆದು ಒಂದು ಚರ್ಚೆ ಮಾಡಬೇಕಲ್ಲ, ಇದನ್ನೇನು ಮಾಡಬೇಕು? ಯಾಕಂದರೆ ಮಕ್ಕಳ ಭವಿಷ್ಯದ ಪ್ರಶ್ನೆ. ನೀವೇನೋ ಮಾಡಿ ಒಂದು ಕನ್ಸೆನ್ಸಸ್ ಮೂಡಿಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಮಾಡೋ ಕೆಲಸ ಆಗಬೇಕು. ಅಧಿಕಾರಿಯಾಗಿ ನಾವು ಇಲಾಖೆಯಾಗಿ ಒಂದು ಆದೇಶ ಹೊಡಿಸ್ತೇವೆ, ನಿಮ್ಮ ಲೆಕ್ಚರು ಪ್ರಿನ್ಸಿಪಾಲ್ರು ಫಾಲೋ ಮಾಡಬೇಕು ಅನ್ನೋ ರೀತಿಯೊಳಗೆ ಇದು ಡಿಕ್ಟೇಟರ್ಶಿಪ್ ಆಗ್ತದೆ. ಇದು ಸರಿಯಾದಂಥ ಮಾರ್ಗಕ್ಕೆ ಒಯ್ಯಲ್ಲ. ಇದು ಒಳ್ಳೆಯ ನಡೆಯಲ್ಲ ಪದವಿ ಪೂರ್ವ ಶಿಕ್ಷಣ ಇಲಾಖೆದ್ದು. ಇದರಿಂದ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರಲ್ಲ ಅನ್ನುವಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ತಮ್ಮ ಮೂಲಕ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತಿದ್ದೇನೆ. ಸರ್, ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಆ ಕಡೆಗೆ ಶಾಲಾ ಶಿಕ್ಷಣದಲ್ಲೂ ಇಲ್ಲ, ಈ ಕಡೆಗೆ ಉನ್ನತ ಶಿಕ್ಷಣದಲ್ಲೂ ಇಲ್ಲ. ಅಲ್ಲೊಂದು ಅಕಾಡೆಮಿಕ್ ವಿಂಗ್ ಇಲ್ಲ. ಈಗ ಹೆಂಗೆ ನಮ್ಮ ಯೂನಿವರ್ಸಿಟಿಗೆ ಹೋದ್ರೆ ಅಕಾಡೆಮಿಕ್ ಕೌನ್ಸಿಲ್ ಇದೆ, ನೀವು ಶಾಲಾ ಶಿಕ್ಷಣಕ್ಕೆ ಹೋದ್ರೆ ಡಯಟ್ ಟು DA-CITಗಳಿದೆ ಶೈಕ್ಷಣಿಕ ಮಾರ್ಗದರ್ಶನಕ್ಕಾಗಿ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಶೈಕ್ಷಣಿಕ ವಿಭಾಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಯಾರೋ 4 ಮಂದಿಗೆ ಇನ್ಚಾರ್ಜ್ ಮಾಡಿಸಿ ಕೂರಿಸ್ಬಿಟ್ರೆ ಅವ್ರು ಏನು ನಿರ್ಣಯ ತಗೋತಾರೋ ಅದು ನಡೆಯುವಂಥ ಪರಿಸ್ಥಿತಿ ಬಂದ್ಬಿಡ್ತದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಸರ್ಕಾರ ಆ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ಮಾಡಿದೆ ಅನ್ನೋದಕ್ಕೆ ಇದು
ಖಂಡಿತವಾಗಿಯೂ ಸರ್ ಸರ್ಕಾರ ಗಮನಿಸಬೇಕು ಅಂತ ನಾ ಹೇಳೋ ಪರಿಸ್ಥಿತಿ ಬಂದದ ಅಂದರೆ ಎಲ್ಲೋ ಒಂದು ಕಡೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನನಗೇ ಭಾವನೆ ಬಂದದ ಇದೊಂದು ಸ್ವಾಯತ್ತ ಸಂಸ್ಥೆಯೋ ಅಥವಾ ಸರ್ಕಾರದ ಇಲಾಖೆಯೋ ಅನ್ನುವಂಥ ಭಾವನೆ ಬರುವಷ್ಟರ ಮಟ್ಟಿಗೆ ಅಲ್ಲಿ ಕುಸಿತ ಇದೆ. ಡೈರೆಕ್ಟರ್ ಅವರು ಒಳ್ಳೆಯದಾದರೆ ಆದರೆ ಅದು ಸ್ಥಳಾಂತರದ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅಂದರೆ ಈ ವಿಷಯ ಗಮನಕ್ಕೆ ತರುವುದು ಸರ್ಕಾರಕ್ಕೆ ಈಗ ಅವ್ರಿಗೆ ವಿದೌಟ್ ಟೇಕಿಂಗ್ ಹಿಸ್ ಗೋಯಿಂಗ್ ಟು ಕಾನ್ಫಿಡೆನ್ಸ್ ಅವೇ ಮಾಡ್ತಾರೆ ಅಂದರೆ ಡೈರೆಕ್ಟರ್ ಯಾಕೆ ಸುಮ್ಮನೆ ಕೂತರು, ಯಾಕೆ ಸಂಬಂಧಪಟ್ಟ ಇಲಾಖೆ ಅವ್ರ ಮೇಲಾಧಿಕಾರಿಗಳು ಯಾಕೆ ಗಮನ ತಂದಿಲ್ಲ? ಸರ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಬರೋಕೆ ಡೈರೆಕ್ಟರ್ಗಳು ರೆಡಿ ಇಲ್ಲ, IAS ಅಧಿಕಾರಿಗಳು ರೆಡಿ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಭಾಳ ಸಣ್ಣ ಇಲಾಖೆ, ಭಾಳ ಅಂದ್ರೆ ನಿಮ್ಗೆ ಹೇಳ್ತೀನಿ, ಯಾರು ಬರ್ತಾರೋ ಅವ್ರ ಮುಖಾಂತರ ನಡೆಸುವ ಅನಿವಾರ್ಯತೆಯೂ ಸರ್ಕಾರಕ್ಕೆ ಇದ್ದಂಗೆ. ಕಳೆದ 10 ವರ್ಷಗಳಲ್ಲಿ ಸರ್ ಸುಮಾರು 18 ಜನ ಡೈರೆಕ್ಟರ್ ಚೇಂಜ್ ಆಗ್ಯಾರ. ನೋಬಡಿ ವಾಂಟ್ಸ್ ಟು ಡೂ ವರ್ಕ್. ಈಗ ನಮಗೇನಾಗ್ಯದ ರೀ, ಉತ್ತರ ಕೊಡಬೇಕಾದ್ರೂ ಜನಕ್ಕೆ ನಮ್ಗೆ ಇಷ್ಟು ಕೆಟ್ಟ ಅನ್ಸತ್ತ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕುರಿತು ಯಾವ ಕೆಲಸ ಆಗ್ತಾಯಿಲ್ಲ, ಮಾಡಬೇಕಾದ ಕೆಲಸ ಏನಿಲ್ಲ. ಇಂಥವು ಏನಾದರೂ ಮಧ್ಯದೊಳಗೆ ಹೊಸದಾಗಿ ಏನಾದರೂ ಕಿರಿಕಿರಿ ಮಾಡೋದು ಅದನ್ನು ಸರಿಪಡಿಸೋಕ್ಕೆ ನಮ್ಮ ಶ್ರಮ ಹೋಗ್ಬೇಕು. ಅಂದ್ರೆ ಈ ಎಷ್ಟೆಲ್ಲ ಮುಖ್ಯವಾದ ಡಿಸಿಷನ್ ತಗೋತಾರೆ ಮತ್ತು ಸಚಿವರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಇಲ್ಲ ಸಚಿವರು ಬೇಜವಾಬ್ದಾರಿ ಅದಾರ ಅಥವಾ ಅವ್ರ ಕೈಯಾಗಿದ್ದೆಲ್ಲ ಹೋಗ್ಬಿಟ್ಟೈತಿ. ಸರ್ ಆ್ಯಕ್ಚುಲಿ ಇದು ಪರೀಕ್ಷಾ ನಿಯಮಾವಳಿಗಳನ್ನು ರಚನೆ ಮಾಡ್ಕೊಂಡು ಮಾಡಬೇಕು. ಅದರ ಪತ್ರಿಕೆಗಳಿಗೆ ಬರ್ತಾ ಇದೆ, ಸುತ್ತೋಲೆಗಳು ಹೊಡ್ತಾ ಇದ್ದಾವೆ, ಸರ್ಕಾರ ಸ್ಪಷ್ಟಪಡಿಸ್ಬೇಕು. ನಾನು ಮುಖ್ಯಮಂತ್ರಿಗಳಿಗೂ ಆಗ್ರಹ ಮಾಡ್ತೀನಿ, ನೀವು ಹೇಳಿರೋ ರೀತಿಯಲ್ಲಿ ಅಲ್ಲಿ ಏನು ನಡೀತಿದೆ ಅಂತ ನನಗೂ ಮಾಹಿತಿ ಇಲ್ಲ. ಮಂತ್ರಿಗಳು ಸ್ಪಷ್ಟಪಡಿಸ್ಬೇಕು, ಸರ್ಕಾರದ ಅನುಮತಿಯನ್ನು ಪಡೆದು ನಿಯಮಾವಳಿಗಳಲ್ಲಿ, ಯಾಕಂದ್ರೆ ಪರೀಕ್ಷಾ ನಿಯಮಾವಳಿಗಳು ಮಾಡಬೇಕಾಗ್ತದೆ. ನೀವು ಸರ್ ಇದು ಅಧಿಕಾರಿಗಳ ಹಂತದಲ್ಲಿ ನಡೀತಿರೋದ್ರ ಬಗ್ಗೆ ತಕ್ಷಣ ಸರ್ಕಾರ ಗಂಭೀರವಾಗಿ ಈ ವಿಷಯದಲ್ಲಿ ತೆಗೆದುಕೊಂಡ್ರೆ ಬಾಕಿ ಅಧಿಕಾರಿಗಳಿಗೆ ಕೂಡ ಒಂದು ಸಂದೇಶ ಹೋಗ್ತದೆ ಅಂತ ನಾನು ಭಾವಿಸ್ತೇನೆ. ಹೌದು, ಸರ್ಕಾರ ಅದನ್ನು ಹಿಡಿತಕ್ಕೆ ತೋಳಬೇಕು ಅನ್ನೋದೇ ನೇರವಾಗಿರುವಂಥ ಸಲಹೆ. ಅಲ್ಲಲ್ಲ, ಸರ್ಕಾರದ ಭಾಗ ಅನ್ನೋ ರೀತಿಯೊಳಗೆ PU ಬೋರ್ಡ್ ಭಾವಿಸಬೇಕು. ಅದು ಎಲ್ಲೋ ಒಂದು ಕಡೆ PU ಬೋರ್ಡ್ನಾಗ ನಮಗೆ ಕೊರತೆ ಕಾಣತ್ತೆ. ಸರ್ ನಾನೊಬ್ಬ ಶಾಸಕನಾಗಿ ನನ್ನ ಸಮೂಹದ ಪರವಾಗಿ ಧ್ವನಿ ಎತ್ತಾ ಇದ್ದೀನಿ ಸರ್. PU ಬೋರ್ಡಿನ ಬಗ್ಗೆ ನನ್ನ ಶಾಸಕನಾಗಿ ನನ್ನ ಧ್ವನಿಯನ್ನು ಎತ್ತಾ ಇದ್ದೀನಿ. ಸರ್ಕಾರದ ಭಾಗ ಅಂತ ಹೇಳಿ ಎಲ್ಲಿವರೆಗೂ ನಾ ಮಂತ್ರಿ ಆಗಲ್ಲ, ಸರ್ಕಾರದ ಭಾಗ ಅಲ್ಲ. ಐ ಆಮ್ ಲೆಜಿಸ್ಲೇಟರ್ ಸರ್. ಇದು ಭಾವನೆಯ ದೃಷ್ಟಿಯಿಂದ, ಅದರ ಸಂವಿಧಾನದ ದೃಷ್ಟಿಯಿಂದ ಯಾರು ಮಂತ್ರಿಗಳು ಅವರು ಮಾತ್ರ ಸರ್ಕಾರವನ್ನು ಸಮರ್ಥಿಸಿಕೊಳ್ಳುವ, ಅವರು ಮಾತ್ರ ಸರ್ಕಾರ ಅಂತ ಭಾವಿಸುವಂಥ ಸ್ಥಿತಿ ಇದೆ. ನೀವೇ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ರಿ, ಈಗ ಮತ್ತೆ ನಿಮ್ಮ ಆಫೀಸರ್ ಕ್ರಿಯೇಟ್ ಮಾಡ್ಯಾರ, ಮತ್ತೆ ನೀವೇ ಸಾಲ್ವ್ ಮಾಡೋ ಅದರ ಅರ್ಥ ಏನಂತ ಸರ್. ಇದು ಸಾಲ್ವ್ ಆಗಬೇಕು ಅನ್ನೋದು ಅದ್ರ ಕಳಕಳಿ. ಸಾಲ್ವ್ ಸರ್ ಅಂದರೆ ಸರ್ ಇಡೀ ವ್ಯವಸ್ಥೆ ಒಳಗೆ ಎಲ್ಲೋ ತಪ್ಪಾಗಿದೆ ಅನ್ನೋಂಥದ್ದನ್ನು ಹೇಳಬೇಕಾಗ್ತದೆ. ಅವ್ರವ್ರ ಭಾವ, ಅಕಸ್ಮಾತ್ ಯಾರಾದರೂ ಇದು ಅವ್ರು ಕ್ರಿಯೇಟ್ ಮಾಡಿ ಅವ್ರು ಹೇಳ್ತಾರೆ ಅನ್ನೋಂಥದ್ರೆ ಅವ್ರವ್ರ ಭಾವ. ಆದರೆ ನನ್ನ ಭಾವ ಏನದ, ಎಲ್ಲೋ ಅಧಿಕಾರಿಗಳು ತಪ್ಪೆಸಗಿ ಈ ನಾಡಿನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಲಕ್ಷಾಂತರ ಜನ ಮಕ್ಕಳ ಭವಿಷ್ಯದಲ್ಲಿ ಇದರ ಅರ್ಥ ಈಗಾಗೋದಿಲ್ಲ ನಿಮಗೆ. ನೆಕ್ಸ್ಟ್ ಯಾವಾಗ PU ಪರೀಕ್ಷೆ ನಡೀಲಾರದೆ ಇದನ್ನು ಬೇಸ್ ಅಂತ ತೆಗೆದುಕೊಳ್ತಾರಲ್ಲ, ಅವತ್ತು ಇದರ ಅಪಾಯ ಕಾಣಿಸ್ತದೆ. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಮಾತಾಡಿದ್ದೀನಿ. ಇದು ಸರಿ ಇಲ್ಲ, ನೀವು ತಪ್ಪು ಮಾಡ್ತಿದ್ದೀರಿ, ಇದನ್ನು ಸಮಗ್ರವಾಗಿ ಚಿಂತನೆ ಮಾಡಿ ಶಿಕ್ಷಣ ತಜ್ಞರನ್ನು ಒಳಗೊಂಡಂತೆ ಇದ್ರ ಬಗ್ಗೆ ನಿರ್ಣಯ ಆಗಬೇಕು. ನೀವು ಯಾವ ರೀತಿ ಪರೀಕ್ಷೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋಂಥದ್ದು ಪ್ರಾಚಾರ್ಯರ ಸಂಘಟನೆ, ಉಪನ್ಯಾಸಕರ ಸಂಘಟನೆ, ಶಿಕ್ಷಕರ ಪ್ರತಿನಿಧಿಗಳು ಮತ್ತು ಶಿಕ್ಷಣ ತಜ್ಞರನ್ನು ಕರೆದು ಒಂದು ಚರ್ಚೆ ಮಾಡಿ ಅನ್ನೋಂಥ ಸಲಹೆಯನ್ನು ನಾನು ಮಾನ್ಯ ಏನು ಮಾಡ್ತೀರಿ ಪರ್ಫೆಕ್ಟ್ ಮಾಡಿ ಅಂತ ಹೇಳ್ತೀವಿ ಸರ್. ಗೊಂದಲ ನಿರ್ಮಾಣ ಆಗದೇ ಇರೋ ರೀತಿಯಲ್ಲಿ ಮಾಡಿ. ನೀವು ಸರ್ ಡಿಪಾರ್ಟ್ಮೆಂಟೇ ನಡೆಸ್ತದೆ ಅಂದರೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಅಷ್ಟು ಫುಲ್ ಪ್ರೂಫ್ ಮಾಡ್ತೀರಾ, ಒಂದು ಇವ್ಯಾಲ್ಯೂಯೇಷನ್ ಅದೇ ಮಾದರಿ ಮಾಡ್ತೀರಾ, ಅದನ್ನಾದರೂ ಕಂಪ್ಲೀಟಾಗಿ ಮಾಡ್ತೀನಿ ಅಂತ ನಿರ್ಣಯ ತೆಗೆದುಕೊಡ್ರಿ. ಹಾಗಾದಾಗ ಸಿಲೆಬಸ್ ಎಲ್ಲ ಕಾಲೇಜುಗಳಲ್ಲೂ ಸಮಾನವಾಗಿ ಪೂರೈಸಿದೆ, ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋಂಥದ್ದು ದೃಢಪಡಿಸ್ಕೊಳ್ಳಿ. ಸೆಕ್ರೆಟರಿ ಸವಲಿ ಕುಮಾರ್ ಅವರ ಜೊತೆ ಮಾತುಕತೆ ಮಾಡಿದ್ದೀನಿ. ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ತಕ್ಷಣ ಮಧ್ಯ ಪ್ರವೇಶ ಮಾಡಿ ಸರ್. ಅಲ್ಲ, ಮುಖ್ಯಮಂತ್ರಿಗಳು ನನ್ನ ಫೋನಲ್ಲಿ ಲಭ್ಯ ಆಗಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳ ಹತ್ರ ಫೋನಲ್ಲಿ ತಕ್ಷಣ ಮಾತಾಡೋದು ಅಷ್ಟು ಸುಲಭ ಇಲ್ಲ, ನಿಮ್ಗೆ ಗೊತ್ತದು. ಆದರೆ ನಾನು ಸಂಬಂಧಪಟ್ಟಂಥ ಮಂತ್ರಿಗಳ ಕಚೇರಿಯನ್ನು ಸಂಪರ್ಕಿಸುವ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಮಾತಾಡೋ ಕೆಲಸವನ್ನು ನಾನು ಮಾಡಿದ್ದೀನಿ.
ಸರ್ ಈಗ ಅವರು ಇದು ಪಿ ಯು ಸಿ ಅಂದ್ರೆ ಪಿ ಯು ಸಿ ಸೆಕೆಂಡ್ ಇಯರ್ಗೆ ಮಾತ್ರ, ಫಸ್ಟ್ ಇಯರ್ದೇನು ಅವ್ರು ನಿಲುವೇನು ಹೇಳಿಲ್ಲ. ಪಿ ಯು ಸಿ ಅದು ಫಸ್ಟ್ ಇಯರ್ದು 29 ನವಂಬರ್ ಸರ್, 29 ನವಂಬರ್ 11ರಿಂದ ಆಮೇಲೆ ಡಿಸೆಂಬರ್. ಸರ್ ನನಗೆ ವಿಶ್ವಾಸ ಇದೆ ನಿಮ್ಮ ಮೂಲಕ ಹೇಳಿರೋದು ಸರ್ಕಾರಕ್ಕೆ ಸಾಕಷ್ಟು ಆಗ್ತದೆ, ಮತ್ತು ಸರ್ಕಾರ ನಮ್ಮನ್ನು ಕರೆದು ವಿಶ್ವಾಸಕ್ಕೆ ತೊಗೊಂಡು ತನ್ನ ನಿಲುವಿನಲ್ಲಿ ಬದಲಾವಣೆ ಮಾಡ್ಕೊಳ್ಳೋದನ್ನೋ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸ್ತೀವಿ. ಕೆಲವೊಂದು ಸಲ ನಾವು ಮಾಧ್ಯಮಗಳ ಮೂಲಕ ಹೇಳೋದು ಒಳ್ಳೇದಲ್ವ ಸರ್? ಈಗ ಇವತ್ತು 14 ಎಷ್ಟು ಈಗ 29 ಭಾಳ ಕಡಿಮೆ ದಿನ ಐತಿ, ಏನೇ ಗಡುವು ಕಟ್ತೀನಿ ಒಂದು ವಾರ ಒಳಗೆ ಅಟ್ಲೀಸ್ಟ್ ಡೇಟರ ಸಮಾಲೋಚನೆ ಮಾಡಲಿ, ಅಟ್ಲೀಸ್ಟ್ ಡೇಟರ್ ಎಕ್ಸೆಪ್ಟ್ ಮಾಡುವಂತ ಏನಾದ್ರೆ ಸರ್ ತಕ್ಷಣ ಡೇಟನ್ನು ಮುಂದೂಡಿ ಅವ್ರ ತಜ್ಞರ ಸಮಿತಿಯನ್ನು ಕರೆದು ಇದ್ರ ಏನು ಮಾಡಬೇಕು ಅನ್ನೋಂಥದ್ದು ಒಂದು ಫುಲ್ ಪ್ರೂಫ್ ಕೆಲಸ ಮಾಡಲಿ. ಕನಿಷ್ಠ ಒಂದು ತಿಂಗಳಾದರೂ ಮುಂದೂಡಿಸ್ಬೇಕಾದಂಥ ಅಗತ್ಯ ಇದೆ. ಯಾಕಂದ್ರೆ ಮಂಗಳೂರು ಈಗ ಸ್ಟಾರ್ಟ್ ಆಗ್ಯಾವ, ಸರ್ಕಾರಿ PU ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನೇ ನೀವು ಕೊಟ್ಟಿಲ್ಲ. ಇಂಥದ್ರಲ್ಲಿ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದ್ರೆ ಕೊನೆಗೆ ಸಫರರ್ ಯಾರು? ವಿದ್ಯಾರ್ಥಿಗಳಾಗ್ತಾರೆ. ಯಾಕಂದ್ರೆ ನಾಳೆ ಯಾವಾಗ ಇದನ್ನು ಬೇಸಾಗಿ ತೆಗೆದುಕೊಳ್ತಾರ ಅವಾಗ ಅಪಾಯ ಬರ್ತದೆ. अब घर बैठे पाइए हर चीज़ बीगोज़ के साथ। वक्त आपका बहुत कीमती है, वक्त बचाइए, वक्त पर पाइए। हर ऐप का एक ऐप बीगोज़ अभी डाउनलोड कीजिए और 500 के मुफ्त कूपन की शॉपिंग कीजिए।